ಮಹಾಲಿಂಗಪುರ ಪುರಸಭೆ ಮುಖ್ಯಾಧಿಕಾರಿ ಶ್ರೀ ನಾಮದೇವ್ ಲಮಾಣಿ ಅವರಿಗೆ ಸನ್ಮಾನ. ಬಾಗಲಕೋಟೆ ಮಹಾಲಿಂಗಪುರದಲ್ಲಿ ಶ್ರೀ ಸಿದ್ದರಾಮೇಶ್ವರ ಭೋವಿ ವಡ್ಡರ್ ಸೇವಾ ಸಂಘ ಮಹಾಲಿಂಗಪುರ ಇವರ ವತಿಯಿಂದ ಮಹಾಲಿಂಗಪುರ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀ ನಾಮದೇವ್ ಲಮಾಣಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಮಹಾಲಿಂಗಪುರ ಪುರಸಭೆ ವ್ಯಾಪ್ತಿಯಲ್ಲಿ ಹೋರಾಟಗಾರರಾದ ಸ್ವತಂತ್ರ ಸೇನಾನಿ ಬೆಳವಡಿ ವಡ್ಡರ್ ಯಲ್ಲಣ್ಣ ಅವರ ಹೆಸರಿನಲ್ಲಿ ವೃತ್ತ ನಿರ್ಮಾಣ ಮಾಡುವ ಉದ್ದೇಶದಿಂದ ಜಾಗವನ್ನು ಗುರುತಿಸಿ ಮುಂದಿನ ಕ್ರಮಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ. ಹೋರಾಟಗಾರ ಸ್ವತಂತ್ರ ಸೇನಾನಿ ಬೆಳವಡಿ ವಡ್ಡರ್ ಯಲ್ಲಣ್ಣ ಅವರ ಸೇವೆ ಹಾಗೂ ಹೋರಾಟವನ್ನು ಗೌರವಿಸುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಶಿವಲಿಂಗ ಜಿ ಟಿರಕಿ, ಕಾರ್ಮಿಕ ಸಂಘದ ಅಧ್ಯಕ್ಷರು ಅರ್ಜುನ್ ಬಂಡಿವಡ್ಡರ್, ತಿಪ್ಪಣ್ಣ ಬಂಡಿವಡ್ಡರ್, ಯಂಕಪ್ಪ ಬಂಡಿವಡ್ಡರ್, ರಾಜು ಬಂಡಿವಡ್ಡರ್, ಸುರೇಶ್ ಬಂಡಿವಡ್ಡರ್, ಸುನೀಲ್ ಬಂಡಿವಡ್ಡರ್, ಅಶೋಕ್ ಬಂಡಿವಡ್ಡರ್, ರಾಮು ಪಾತ್ರೋಟ್, ವಕೀಲರಾದ ಶಶಿಕಾಂತ್ ಪಾತ್ರೋಟ್, ರಾಮು ಬಂಡಿವಡ್ಡರ್, ಹಸನ್ ನದಾಫ್ ಸೇರಿದಂತೆ ಸಂಘದ ಮುಖಂಡರು ಹಾಗೂ ಸಮಾಜದ ಗಣ್ಯರು ಉಪಸ್ಥಿತರಿದ್ದರು. ಸ್ವತಂತ್ರ ಸೇನಾನಿ ಬೆಳವಡಿ ವಡ್ಡರ್ ಯಲ್ಲಣ್ಣ ಅವರ ಹೋರಾಟಕ್ಕೆ ಗೌರವ, ವೃತ್ತ ನಿರ್ಮಾಣಕ್ಕೆ ಟರಾವು ಪಾಸ್ ಮಾಡಿದ್ದು ಮುನ್ನಡೆ. ವೃತ್ತಕ್ಕೆ ಏನು ಅದರ ಜಗಳ ಅವಶ್ಯಕತೆ ಇತ್ತು, ವೃತ್ತ ಸ್ಥಾಪನೆಗೆ ಏನು ಅನಾನುಕೂಲತೆ ಆಯಿತು, ಅದನ್ನೆಲ್ಲ ನಿವಾರಣೆ ಮಾಡಿ ಸಂಘಟನೆಯ ಮತ್ತು ಸಮಾಜದ ಊರಿನ ಎಲ್ಲ ಜನರಿಗೆ ಅನುಕೂಲ ಆಗುವಂಥ ವೃತ್ತವನ್ನು ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟರು. ಅದಕ್ಕಾಗಿ ಯಾಕಂದ್ರೆ ಯಾವುದೋ ಒಂದು ವೃತ್ತವನ್ನು ಮಾಡಬೇಕಾದ್ರೆ ಅಧಿಕೃತವಾಗಿ ಅದಕ್ಕೆ ಕೆಲವೊಂದಿಷ್ಟು ಪ್ರೊಸೀಜರ್ಗಳನ್ನು ನಾವೆಲ್ಲ ಫಾಲೋ ಮಾಡಿಸಿಂದ ಮಾಡಬೇಕಾಗ್ತೈತಿ. ಆ ಹಂತದೊಳಗೆ ಅರ್ಜುನ್ ಬಂಡಿವಡ್ಡ ಅವರು ಎಲ್ಲರೂ ಕರ್ಕೊಂಡು ಇಲ್ಲಿ ಉಪವಾಸ ಸತ್ಯಾಗ್ರಹಕ್ಕೂ ತಯಾರಾಗಿದ್ದರು. ಸತ್ಯಾಗ್ರಹವನ್ನು ಮಾಡಿ ಹೋರಾಟವನ್ನು ಮಾಡಿ ಪಡ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಅವರು ಸಹಿತ ಅದಕ್ಕೆ ಸಹಕಾರ ನೀಡಿ ಇವತ್ತು ನಮಗೆ ಅಧಿಕೃತವಾಗಿ ವೃತ್ತವನ್ನು ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟದಕ್ಕಾಗಿ ನಾವೆಲ್ಲ ಸಮಾಜದ ಪರವಾಗಿ ಜೊತೆಗೆ ಎಲ್ಲರ ಸಂಘಟನೆಗಳ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಅವ್ರಿಗೆ ನಾವು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಎಲ್ಲರ ಅನಿಸಿಕೆ ಅಂತೆ ಒಂದಿಷ್ಟು ಸ್ವೀಟನ್ನು ಹಂಚಿ ಒಂದು ಪುಸ್ತಕವನ್ನು ಅವ್ರಿಗೆ ಕೊಟ್ಟಿವಿ. ಆ ವೃತ್ತವನ್ನು ಯಾಕೆ ನಿರ್ಮಾಣ ಮಾಡ್ತೀವಿ, ಆ ವೃತ್ತದ ಅಲ್ಲಿ ಇರುವಂತಹ ಹೋರಾಟಗಾರರ ಚರಿತ್ರೆ ಏನು ಅನ್ನುವಂಥ ಒಂದು ಚರಿತ್ರೆ ಪುಸ್ತಕವನ್ನು ಕೂಡ ಕೊಡೋದ್ರ ಮೂಲಕ ಅವರನ್ನು ಗೌರವಿಸಿ ಅವರು ಕೂಡ ಸಮಾಜಕ್ಕೆ ಮತ್ತು ಈ ಊರಿಗೆ ಗೌರವವನ್ನು ಕೊಡುವಂಥ ಕೆಲಸವನ್ನು ಮಾಡಿರೋದಕ್ಕಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೀವಿ. ಧನ್ಯವಾದ. ನಿಮ್ಮ ಸರ್ಕಾರ ಹಿಂದೆ ಸದಾ ನಮ್ಮ ಜೊತೆಗೆ